ನಿಮ್ಮನ್ನು ನೋಡಿ ಹೊಟ್ಟೆಕಿಚ್ಚು ಪಡುವವರ 12 ಲಕ್ಷಣಗಳು. ನಮಸ್ಕಾರ ಗೆಳೆಯರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಸಮಾಜದಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಇರುವ ಅಸೂಯೆ ಪಡುವ ಅಥವಾ ಹೊಟ್ಟೆಕಿಚ್ಚು ಪಡುವ ಜನರ ಬಗ್ಗೆ ತಿಳಿಯೋಣ. ಒಬ್ಬ ವ್ಯಕ್ತಿಗೆ ನಿಮ್ಮ ಮೇಲೆ ಅಸೂಯೆ ಇದೆ ಎಂದು ಈ ಕೆಳಗಿನ 12 ಲಕ್ಷಣಗಳ ಮೂಲಕ ಸುಲಭವಾಗಿ ಪತ್ತೆ ಹಚ್ಚಬಹುದು. 1. ನಿಮ್ಮ ಹೊಗಳಿಕೆಯನ್ನು ಕೇಳಿ ಮೌನವಾಗುವುದು. ಯಾರಾದರೂ 4 ಜನರ ಮಧ್ಯೆ ನಿಮ್ಮನ್ನು ಅಥವಾ ನಿಮ್ಮ ಸಾಧನೆಯನ್ನು ಹೊಗಳುತ್ತಿದ್ದರೆ ಈ ಹೊಟ್ಟೆಕಿಚ್ಚು ಪಡುವ ಜನರು ಮಾತ್ರ ಮೌನಕ್ಕೆ ಶರಣಾಗುತ್ತಾರೆ. ಅವರಿಗೆ ನಿಮ್ಮ ಸಾಧನೆಯನ್ನು ಕೇಳಿ ಪ್ರಶಂಸಿಸಲು ಮನಸ್ಸಿರುವುದಿಲ್ಲ. ಕೆಲವೊಮ್ಮೆ ಕೃತಕವಾಗಿ ನಗುವ ಪ್ರಯತ್ನ ಮಾಡಿದರೂ ಅವರ ಮುಖದ ಮೇಲೆ ಸಿಡಿಮಿಡಿ ಅಥವಾ ಅಸಮಾಧಾನ ಎದ್ದು ಕಾಣುತ್ತದೆ. 2. ಪ್ರತಿ ಸಫಲತೆಗೂ ಅದೃಷ್ಟದ ಬಣ್ಣ ಬಳಿಯುವುದು. ನೀವು ರಾತ್ರಿ ಹಗಲು ಎನ್ನದೆ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ಸ್ಥಾನಕ್ಕೆ ಬಂದಿರಬಹುದು ಅಥವಾ ಒಂದು ಹೊಸ ವಸ್ತುವನ್ನು ಖರೀದಿಸಿರಬಹುದು. ಆದರೆ ಇವರು ಅದನ್ನು ನಿಮ್ಮ ಪರಿಶ್ರಮ ಎಂದು ಒಪ್ಪಿಕೊಳ್ಳುವುದಿಲ್ಲ. ಬದಲಾಗಿ ಅವನಿಗೆ ಅದೃಷ್ಟ ಚೆನ್ನಾಗಿದೆ, ಎಲ್ಲ ಅವನ ನಸೀಬು ಎಂದು ಹೇಳುವ ಮೂಲಕ ನಿಮ್ಮ ಕಷ್ಟವನ್ನು ನಗಣ್ಯ ಮಾಡುತ್ತಾರೆ. 3. ನಿಮ್ಮ ಪ್ರತಿ ಮಾತಿನಲ್ಲೂ ತಪ್ಪು ಹುಡುಕುವುದು. ನೀವು ಎಷ್ಟೇ ಸರಿಯಾದ ಅಥವಾ ಉಪಯುಕ್ತವಾದ ವಿಷಯವನ್ನು ಮಾತನಾಡಿದರೂ ಅದರಲ್ಲಿ ಯಾವುದಾದರೂ ಒಂದು ಚಿಕ್ಕ ತಪ್ಪು ಅಥವಾ ಹುಳುಕನ್ನು ಹುಡುಕಿ ತೆಗೆಯುವುದೇ ಇವರ ಕೆಲಸ. ನಿಮ್ಮ ಮಾತನ್ನು ತಿರುಚಿ ಅದಕ್ಕೆ ವ್ಯತಿರಿಕ್ತವಾದ ಉತ್ತರ ಕೊಟ್ಟು ನೀವು ಹೇಳಿದ್ದು ತಪ್ಪು ಎಂದು ಬಿಂಬಿಸಲು ಇವರು ಸದಾ ಪ್ರಯತ್ನಿಸುತ್ತಾರೆ. 4. ಬೆನ್ನ ಹಿಂದೆ ಕೆಟ್ಟದಾಗಿ ಮಾತನಾಡುವುದು. ಇವರು ನಿಮ್ಮ ಮುಖದ ಮುಂದೆ ಅತ್ಯಂತ ಆತ್ಮೀಯರಂತೆ ಒಳ್ಳೆಯವರಂತೆ ನಟಿಸುತ್ತಾರೆ. ಆದರೆ ನೀವು ಅಲ್ಲಿಂದ ಹೋದ ಕೂಡಲೇ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಸುಳ್ಳುಗಳನ್ನು ಅಥವಾ ಕೆಟ್ಟ ಮಾತುಗಳನ್ನು ಇತರರ ಬಳಿ ಹೇಳುತ್ತಾರೆ. ಸಮಾಜದ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗಿ ಕಾಣಬೇಕು ಎಂಬುದೇ ಇವರ ಅಂತಿಮ ಗುರಿ. 5. ನಿಮ್ಮನ್ನು ಗುಟ್ಟಾಗಿ ಅನುಕರಿಸುವುದು. ಇವರಿಗೆ ನಿಮ್ಮ ಜೀವನ ಶೈಲಿ, ನಿಮ್ಮ ಉಡುಗೆ ತೊಡುಗೆ ಅಥವಾ ಮಾತನಾಡುವ ರೀತಿ ಬಹಳ ಇಷ್ಟವಿರುತ್ತದೆ. ಹಾಗಾಗಿಯೇ ಅವರು ನಿಮ್ಮನ್ನು ಕಾಪಿ ಮಾಡುತ್ತಾರೆ. ಆದರೆ ನೀವು ಚೆನ್ನಾಗಿದ್ದೀರಿ ಎಂದು ಅವರು ಎಂದಿಗೂ ಹೇಳುವುದಿಲ್ಲ. ಒಳಗೊಳಗೆ ಅಸೂಯೆ ಇದ್ದರೂ ನಿಮ್ಮಂತೆಯೇ ಆಗಲು ಪ್ರಯತ್ನಿಸುತ್ತಾರೆ. 6. ನಿಮ್ಮ ಅನುಪಸ್ಥಿತಿಯಲ್ಲಿ ಗೇಲಿ ಮಾಡುವುದು. ನೀವು ಯಾವುದಾದರೂ ಸ್ಥಳದಲ್ಲಿ ಇಲ್ಲದಿದ್ದಾಗ ನಿಮ್ಮ ವಿಷಯವನ್ನು ತೆಗೆದು ಇತರರ ಮುಂದೆ ತಮಾಷೆ ಮಾಡುವುದು ಅಥವಾ ನಿಮ್ಮನ್ನು ಕೆಳಮಟ್ಟದಲ್ಲಿ ತೋರಿಸಿ ನಗುವುದು ಇವರ ಚಾಳಿ. ಈ ರೀತಿ ಮಾಡುವುದರಿಂದ ತಾವೇ ಶ್ರೇಷ್ಠರು ಎಂದು ತೋರಿಸಿಕೊಳ್ಳಲು ಇವರು ಬಯಸುತ್ತಾರೆ. 7. ನಿಮ್ಮ ಸಣ್ಣ ತಪ್ಪನ್ನು ಬೆಟ್ಟದಷ್ಟು ಮಾಡುವುದು. ಮನುಷ್ಯ ಅಂದ ಮೇಲೆ ತಪ್ಪು ಮಾಡುವುದು ಸಹಜ. ಆದರೆ ನಿಮ್ಮಿಂದ ಯಾವುದಾದರೂ ಒಂದು ಸಣ್ಣ ತಪ್ಪಾದರೆ ಅದನ್ನೇ ದೊಡ್ಡ ಹಗರಣ ಎನ್ನುವಂತೆ ಎಲ್ಲರಿಗೂ ಪ್ರಚಾರ ಮಾಡುತ್ತಾರೆ. ನೀವು ದೊಡ್ಡ ಅಪರಾಧ ಮಾಡಿದ್ದೀರಿ ಎನ್ನುವಂತೆ ಬಿಂಬಿಸಲು ಪ್ರಯತ್ನಿಸುತ್ತಾರೆ. 8. ಮನಸ್ಸಿನಿಂದ ಅಭಿನಂದನೆ ಸಲ್ಲಿಸದಿರುವುದು. ನಿಮಗೆ ಪ್ರಮೋಷನ್ ಸಿಕ್ಕಾಗ ಅಥವಾ ಯಾವುದಾದರೂ ದೊಡ್ಡ ಯಶಸ್ಸು ಸಿಕ್ಕಾಗ ಇವರು ಶುಭಾಶಯ ತಿಳಿಸುವುದೇ ಇಲ್ಲ. ಒಂದು ವೇಳೆ ಸಂಕೋಚಕ್ಕೆ ತಿಳಿಸಿದರೂ ಹೌದಾ, ಸರಿ ಸರಿ ಎಂದು ಒಣಮಾತಿನಲ್ಲಿ ಹೇಳಿ ಅಲ್ಲಿಂದ ಜಾರಿಕೊಳ್ಳುತ್ತಾರೆ. 9. ನಿಮ್ಮನ್ನು ಕೆಳಕ್ಕೆ ಬೀಳಿಸುವ ಅವಕಾಶಕ್ಕಾಗಿ ಕಾಯುವುದು. ಇವರು ಹದ್ದಿನ ಕಣ್ಣಿನಿಂದ ನಿಮ್ಮನ್ನು ಗಮನಿಸುತ್ತಿರುತ್ತಾರೆ. ನೀವು ಯಾವಾಗ ಎಡವುತ್ತೀರಿ ಎಂದು ಕಾಯುತ್ತಿರುತ್ತಾರೆ. ನಿಮಗೆ ಯಾವುದಾದರೂ ಸಂಕಷ್ಟ ಎದುರಾದರೆ ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವ ಸಂದರ್ಭ ಬಂದರೆ ಅದನ್ನು ಇವರು ಸಂಭ್ರಮಿಸುತ್ತಾರೆ. 10. ನೀವು ಇಲ್ಲದಿದ್ದಾಗ ಸಂತೋಷವಾಗಿರುವುದು. ಯಾವುದಾದರೂ ಸಂಘಸಂಸ್ಥೆ ಅಥವಾ ಗೆಳೆಯರ ಗುಂಪಿನಲ್ಲಿ ನೀವು ಗೈರು ಹಾಜರಾದಾಗ ಇವರು ಅತೀವ ಸಂತೋಷಪಡುತ್ತಾರೆ. ಏಕೆಂದರೆ ನೀವು ಇಲ್ಲದಿದ್ದಾಗ ಅವರ ಅಧಿಪತ್ಯ ನಡೆಯುತ್ತದೆ ಎಂಬ ಭ್ರಮೆ ಇವರಿಗಿರುತ್ತದೆ. 11. ಇತರರೊಂದಿಗೆ ಹೋಲಿಕೆ ಮಾಡಿ ಕೀಳಾಗಿ ಕಾಣುವುದು. ಪದೇ ಪದೇ ನಿಮ್ಮನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡುತ್ತಾರೆ. ನೋಡು ಅವರು ಎಷ್ಟು ಚೆನ್ನಾಗಿದ್ದಾರೆ, ನೀನು ಯಾಕೆ ಹೀಗೆ ಎನ್ನುವ ಮೂಲಕ ನಿಮ್ಮಲ್ಲಿ ಕೀಳರಿಮೆ ಮೂಡುವಂತೆ ಮಾಡುತ್ತಾರೆ. ಇತರರಿಗಿಂತ ನೀವು ಕೆಳಮಟ್ಟದಲ್ಲಿ ಇದ್ದೀರಿ ಎಂದು ಸಾರಲು ಪ್ರಯತ್ನಿಸುತ್ತಾರೆ. 12. ಮುಖದ ಮುಂದೆ ಗೆಳೆತನ, ಬೆನ್ನ ಹಿಂದೆ ವೈರತ್ವ. ಇದು ಎಲ್ಲಕ್ಕಿಂತ ಅಪಾಯಕಾರಿ ಲಕ್ಷಣ.
ಇವರು ನಿಮ್ಮ ಜೊತೆ ಗೆಳೆಯರಂತೆ ನಾಟಕವಾಡುತ್ತಾ ನಿಮ್ಮ ರಹಸ್ಯಗಳನ್ನು ತಿಳಿದುಕೊಳ್ಳುತ್ತಾರೆ. ತದನಂತರ ಅದೇ ರಹಸ್ಯಗಳನ್ನು ಬಳಸಿ ನಿಮ್ಮ ಮೇಲೆ ವೈರತ್ವ ಸಾಧಿಸುತ್ತಾರೆ. ಇಂಥವರಿಂದ ದೂರ ಇರುವುದೇ ಕ್ಷೇಮ. ಸೋ ಗೆಳೆಯರೇ, ನಿಮ್ಮ ಸುತ್ತಮುತ್ತ ಇಂತಹ ಗುಣವುಳ್ಳ ಜನ ಇದ್ದರೆ ಅವರಿಂದ ಅಂತರ ಕಾಯ್ದುಕೊಳ್ಳುವುದು ನಿಮ್ಮ ಮಾನಸಿಕ ಶಾಂತಿಗೆ ಬಹಳ ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.